ಫ್ರೆಂಡ್ಸ್, ಎಲ್ರಿಗೂ ಸಪ್ನಾ ವ್ಲಾಗ್ಸ್ ಆ್ಯಂಡ್ ಕಿಚನ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೆಂಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಇವತ್ತು ಏನೇನಾಗುತ್ತೆ ಅಂತ ನೋಡ್ಕೊಂಡು ಬರೋಣ. ನನ್ನ ಮಕ್ಕಳಿಬ್ರು ಇಲ್ಲೇ ಆಟ ಆಡ್ಕೊತಿದ್ದಾರೆ. ಇವಳಂತರೂ ತಿಂದಿದ್ದಾದಮೇಲೆ ಹೊಟ್ಟೆಲ್ಲಿ ಜಾಸ್ತಿ ಆಗಿಬಿಡುತ್ತೆ ಅನಿಸುತ್ತೆ ಅವಳಿಗೆ. ನೋಡಿ ಒದ್ದಾಡ್ತಿದ್ದಾಳೆ ಇಲ್ಲಿ. ಕೆಳಗಡೆ ತಣ್ಣಗಿರುತ್ತಲ್ವ, ಅದಕ್ಕೆ ಒದ್ದಾಡ್ತಿದ್ದಾಳೆ. ನಾನು ಸ್ವಲ್ಪ ಬಟ್ಟೆ ತೊಳೆದಿದ್ದೀನಿ, ಬಟ್ಟೆ ಒಣಗಿಸ್ಬೇಕು. ಇವಾಗ ತಿಂಡಿ ಎಲ್ಲ ತಿಂದಿದ್ದಾಯಿತು. ಟೈಮ್ ಬಂದುಬಿಟ್ಟು ಕರೆಕ್ಟಾಗಿ 11 ಗಂಟೆ ಆಗಿದೆ. 11 ಗಂಟೆಗೆ ಜಾಸ್ತಿ ಬಿಸಿಲು ಬಂದುಬಿಟ್ಟಿದೆ ಆಚೆ ಕಡೆ. ಇವಾಗ ಬಟ್ಟೆ ಒಣಗಿಸ್ಬೇಕು. ಇಲ್ಲೇ ತೊಳೆದಿದ್ದೀನಿ, ಬಟ್ಟೆನ ಒಣಗಿಸಿಲ್ಲ ಇನ್ನು, ಬಟ್ಟೆ ಒಣಗಿಸ್ಬೇಕಂತ. ಬೇಗ ಬೇಗ ಬಟ್ಟೆ ಒಣಗಿಸ್ಬಿಟ್ರೆ ಒಂಚೂರು ಸ್ಟಿಚಿಂಗ್ ಮಾಡಬೇಕು. ಮೊನ್ನೆ ಒಂದು ಬ್ಲೌಸ್ನ ಕಟ್ ಮಾಡ್ಕೊಂಡಿದ್ದೆ, ಅದಕ್ಕಿನ್ನೂ ಸ್ಟಿಚ್ ಮಾಡಿಲ್ಲ. ಅದರದ್ದು ತೋಳಷ್ಟೇ, ಬ್ಯಾಕ್ ಪಾರ್ಟು ಮತ್ತು ತೋಳನ್ನ ಸ್ಟಿಚ್ ಮಾಡಿ ಎಲ್ಲನೂ ಜಾಯಿಂಟ್ ಮಾಡಬೇಕು. ಅದನ್ನು ಸ್ಟಿಚ್ ಮಾಡಬೇಕು. ಒಂದು ಲೇಸ್ ತರಿಸಿದ್ದೆ ನಾನು ಆನ್ಲೈನಲ್ಲಿ, ತುಂಬ ಚೆನ್ನಾಗಿ ಬಂತಿತ್ತು. ಆ ಲೇಸ್ನ ಹಚ್ಚಿದ್ದೀನಿ ಸ್ಲೀವ್ಸ್ಗೆ. ನೋಡಿ, ಈ ರೀತಿ ಲೇಸ್ನ ಹಚ್ಚಿದ್ದೀನಿ, ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಒಂದಷ್ಟೇ ಸ್ಟಿಚ್ ಮಾಡಿದ್ದೀನಿ, ಅಂದರೆ ಲೈನಿಂಗ್ ಪೀಸ್ನ ಒಂದು ಬ್ಲೌಸ್ ಸ್ಲೀವ್ಗಷ್ಟೇ ಹಚ್ಚಿದ್ದೀನಿ, ಇನ್ನೊಂದು ಸ್ಲೀವ್ಗೆ ಹಚ್ಚಬೇಕು. ಬೇಗ ಬೇಗ ಬಟ್ಟೆ ಒಣಗಿಸ್ಬಿಟ್ರೆ. ಬೆಳಗ್ಗೆ ತಿಂದಿರೋ ಪಾತ್ರೆ ಎಲ್ಲ ಹಂಗೆ ಇಟ್ಟಿದ್ದೀನಿ. ಆ ಪಾತ್ರೆ ಅಷ್ಟು ತೊಳೆದ್ಬಿಟ್ಟು ಮತ್ತೆ ಮಧ್ಯಾಹ್ನದ ಅಡುಗೆ ಸ್ಟಾರ್ಟ್ ಮಾಡಬೇಕು. ತುಂಬಾ ಕೆಲಸ ಇರುತ್ತೆ. ಕೆಲಸ ಏನು ಬೇಗ ಬೇಗ ಮಾಡ್ಕೋಬೋದು, ಬಟ್ ಈ ಬಿಸಿಲಿಗೆ ಕೆಲಸ ಮಾಡೋದಕ್ಕೆ ತುಂಬ ಬೇಜಾರು ಅನಿಸುತ್ತೆ. ಏನಾಯಿತು? ಇದು ನಂಬರ್. ಏನದು? ಕ್ಯಾಲ್ಕುಲೇಟರ್. ಕ್ಯಾಲ್ಸಿ ತೋರಿಸು. ನಂದು ಭಾಳ ದೊಡ್ಡ. ಚೆನ್ನಾಗಿದೆ. ಚೆನ್ನಾಗಿ ಆಗಲೇ ಊಟ ಮಾಡೋಕ್ಕೆ ಮುಂಚೆನೇ ತೊಳೆದ್ಬಿಟ್ಟಿದ್ದೆ, ಬಟ್ಟೆ ತೊಳೆದಂಗೆ ಇಟ್ಟಿದ್ದೆ. ತೊಳೆದು ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟು ಬಟ್ಟೆ ತೊಳೆದು ಆಮೇಲೆ ತಿಂದೆ ನಾನು. ಲೇಟಾಗಿ ಹೋದರೆ ಬೇಜಾರಾಗುತ್ತೆ ಕೆಲಸ ಮಾಡೋದಕ್ಕೆ. ನೋಡ್ಬೋದು, ಎಲ್ಲ ಬಟ್ಟೆನೂ ಒಣಗಿಸ್ಕೊಂಡಿದ್ದಾಯಿತು. ಬಟ್ ಹಿಂದೆಗಡೆ ತುಂಬಾ ಚೆನ್ನಾಗಿ ಗಾಳಿ ಬೀಸುತ್ತೆ. ನಮ್ಮ ಮನೆ ಹಿಂದೆಗಡೆ ಬ್ಯಾಕ್ ಸೈಡ್ ಡೋರಲ್ಲಿ ನೋಡ್ಬೋದು, ಇಲ್ಲಿ ತೆಂಗಿನಕಾಯಿ ಮರ ಇದೆ. ತುಂಬ ಚೆನ್ನಾಗಿ ಗಾಳಿ ಬೀಸ್ತಿರುತ್ತೆ. ನೋಡಿ, ನನ್ನ ಕೂದಲೆಲ್ಲ ಎಷ್ಟು ಚೆನ್ನಾಗಿ ಆಗ್ತಿದೆ ಅಂತ. ನಾವು ಬಟ್ಟೆ ಎಲ್ಲ ಒಣಗಿಸಿದಾಯಿತು. ಈಗ ನೆನ್ನೆ ಒಣಗಿರೋ ಬಟ್ಟೆ ಚೇರ್ ಮೇಲೆ ಒಯ್ದುಬಿಟ್ಟು ಹಂಗೆ ಗುಡ್ಡೆ ಹಾಕಿದ್ದೀನಿ, ಯಾವುದೂ ಮಡಚಿಟ್ಟಿಲ್ಲ. ಅದನ್ನು ಸ್ವಲ್ಪ ಮಡಚಿಟ್ಕೊಂಡು ಬಿಡಬೇಕು. ಅದನ್ನು ಮಡಚಿಟ್ಕೊಂಡ್ಬಿಟ್ಟು ನೋಡ್ಬೋದು, ಅಲ್ಲಿ ಒಣಗಿರೋ ಬಟ್ಟೆನ ತಂದು ಹಾಗೆ ಚೇರ್ ಮೇಲೆ ಇಟ್ಕೊಂಡ್ಬಿಟ್ಟಿದ್ದೀನಿ. ಇದೆಲ್ಲ ಬಟ್ಟೆನೂ ಮಡ್ಚಿಟ್ಕೊಂಡು ಇವಾಗ. ಇಲ್ವಾ, ಗ್ಲಾಸ್ ಒಳಗಿಟ್ಟು ಚೆನ್ನಾಗಿತ್ತು. ತುಂಬ ಬಟ್ಟೆ ಇದೆ. ಒಂದಿನ ಬೇಜಾರಾಗ್ಬಿಟ್ಟು ಇಟ್ಬಿಟ್ವಿ ಬಟ್ಟೆ ಅಂದರೆ, ಮರುದಿನ ಜಾಸ್ತಿ ಬಟ್ಟೆ ಆಗಿಬಿಡುತ್ತೆ. ಅದಕ್ಕೆ ಅವತ್ತಿನ ಬಟ್ಟೆ ಅವತ್ತೇ ಮಡಚಿಟ್ಬಿಡ್ಬೇಕು. ಎಲ್ಲ ಬಟ್ಟೆನೂ ಇದರೊಳಗೆ ಇಟ್ಟಿರ್ತೀನಿ ನಾನು. ಅಂದರೆ ಡೈಲಿ ಯೂಸ್ ಮಾಡೋ ಬಟ್ಟೆ ಆಗಲಿ, ಹೊಸ ಬಟ್ಟೆ ಆಗಲಿ, ಎಲ್ಲ ಬಟ್ಟೆನೂ ಇಲ್ಲೇ ಇಟ್ಕೊಂಡ್ಬಿಡ್ತೀನಿ. ತೊಳೆದಾದ್ಮೇಲೆ ತಂದು ಮಡಚಿ ಒಳಗೆ ಇಟ್ಕೊಂಡ್ಬಿಟ್ರೆ ಹೊರಗಡೆ ಮೆಸ್ಸಿ ಅಂತ ಅನ್ಸೋದಿಲ್ಲ. ಇದು ನೆನ್ನೆ ಮಡಚಿರ್ಲಿಲ್ಲ, ಅದಕ್ಕೆ ಉಳ್ಕೊಂಡ್ಬಿಟ್ಟಿದೆ. ನಾವು ಹಂಗೆ ಇಟ್ಕೊತಾ ಹೋದ್ರೆ ಆಚೆ ಕಡೆ ತುಂಬ ಮೆಸ್ಸಿ ಅಂತ ಅನಿಸುತ್ತೆ.
ಆವಾಗಿನ ಕೆಲಸನ ಆವಾಗಲೇ ಮಾಡ್ಕೊಂಡ್ಬಿಟ್ರೆ ತುಂಬಾ ಒಳ್ಳೆಯದು. ಆಮೇಲೆ ಮಾಡ್ತೀವಿ ಅಂತ ಬಿಟ್ಬಿಟ್ರೆ ಆಮೇಲೆ ಮಾಡೋದಕ್ಕೆ ಕೂಡ ಬೇಜಾರಾಗುತ್ತೆ ಕೆಲಸ. ಅದಕ್ಕೆ ಅವತ್ತಿನ ಕೆಲಸ ಅವತ್ತೇ ಎಲ್ಲ ಮಾಡಬೇಕು. ನೋಡ್ಬೋದು ಇವಾಗ ಬಟ್ಟೆ ಎಲ್ಲ ಮಡ್ಚಿಟ್ಕೊಂಡಿದ್ದಾಯಿತು. ನಾನು ಬರೀ ಆಟ ಆಡ್ತಿದ್ದಾಳೆ, ಅವಳಿಗೆ ಊಟ ಹಾಕಿಲ್ಲ ಇನ್ನೂ, ಅದಕ್ಕೆ ಊಟ ಹಾಕೋದಕ್ಕೆ ಅಂತ ಬಂದು ಕೂತ್ಕೊಂಡಿದ್ದೀನಿ. ಒಂದು 5 ಕಾಳು ಅಷ್ಟೇ ಹಾಕ್ತೀನಿ ನೋಡಿ, ಇಷ್ಟೊಂದು ಉಳಿದಿದ್ದೇನೋ. ಒಂದು 5 ಕಾಳು ಈ ರೀತಿ ಅಂಗೈಲಿ ತಗೊಂಡು ಒಂದು 5 ಇಲ್ಲ 6 ಕಾಳನ್ನ ಹಾಕ್ತೀನಿ. ಜಾಸ್ತಿ ಬಿದ್ದುಬಿಟ್ರೆ ವಾಪಸ್ ತೆಗಿಬೇಕಷ್ಟೆ. ತುಂಬ ಚಿಕ್ಕದಾಗಿರೋದ್ರಿಂದ ಜಾಸ್ತಿನೇ ಬಿದ್ದುಬಿಡುತ್ತದು. ಮತ್ತೆ ವಾಪಸ್ ತೆಗೆದ್ಬಿಟ್ಟು 5 ಇಲ್ಲ 6 ಕಾಳು ಅಷ್ಟೇ ತೊಗೊಂಡು ಹಾಕಿರ್ತೀನಿ ನೋಡಿ. ಈ ರೀತಿ ತಗೊಂಡು ಈಗ ಹಾಕ್ಬಿಟ್ರೆ ತಿನ್ಕೊಳ್ತದೆ. ತೋರಿಸ್ತೀನಿ ನಾನು ಹೇಗೆ ತಿಂತಿದೆ ಅಂತ. ಅಮ್ಮ ನಾನು ಹಾಕ್ತೀನಿ. ಅಮ್ಮ ನಾನು ನೋಡ್ತೀನಿ. ಫಸ್ಟ್ ನೋಡುತ್ತದು ಎಲ್ಲೆಲ್ಲಿ ಬಿದ್ದಿದೆ ಅಂತ ನೋಡಿ ಆಮೇಲೆ ತಿನ್ಕೊಳತ್ತೆ ಎಲ್ಲನೂ. ನೋಡ್ಬೋದು ಫ್ರೆಂಡ್ಸ್, ಬೆಳಗ್ಗೆದೆಲ್ಲ ಕೆಲಸನ ಮುಗಿಸ್ಕೊಂಡು ಸ್ವಲ್ಪ ಬ್ಲೌಸ್ಗೆ ಆರಿ ವರ್ಕ್ ಮಾಡೋಣ ಅಂತ ಕೂತ್ಕೊಂಡಿದ್ದೀನಿ. ಹಿಂದೆ ಒಂದು ಬ್ಲಾಗಲ್ಲಿ ತೋರಿಸಿದೆ ನಾನು ಮಾಡ್ತಿದ್ದೀನಿ ಅಂತ. ಇದೊಂದು ಸ್ಲೀವ್ ಫುಲ್ಲು ಮಾಡಿದ್ದೀನಿ ನೋಡ್ಬೋದು. ಇದೊಂದು ಮಾಡಿದ್ದೀನಿ, ಬಟ್ ಇನ್ನೊಂದು ಮಾಡೋದಾಗಿರಲಿಲ್ಲ, ಹಾಗೆ ಇಟ್ಬಿಟ್ಟಿದೆ ಬಾಕ್ಸಲ್ಲಿ ಹಾಕ್ಬಿಟ್ಟು. ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಈ ಸೈಡಲ್ಲೂ ಇದೇ ಸೇಮ್ ಇನ್ನೊಂದು ಸ್ಲೀವ್ ಮಾಡಬೇಕು. ಬ್ಯಾಕ್ ಸೈಡು ಲೇಸ್ ಹಚ್ಚಿರೋದ್ರಿಂದ ಬ್ಯಾಕ್ ಸೈಡ್ ಏನು ಮಾಡಲ್ಲ, ಬಟ್ ಈ ಸ್ಲೀವ್ಗೆ ಮಾಡಬೇಕು ನೋಡಿ. ಈ ಸ್ಲೀವ್ ಮಾಡಿಲ್ಲ, ಈ ಸ್ಲೀವ್ಗೆ ಸ್ವಲ್ಪ ಮಾಡೋಣ ಅಂತ ಕೂತ್ಕೊಂಡಿದ್ದೀನಿ. ಏನೋ ಒಂದು ಮಾಡಬೇಕು ಅಂದಾಗ ಏನೋ ಒಂದು ಕೆಲಸ ಬಂದುಬಿಡುತ್ತೆ, ಅದಕ್ಕೆ ಮಾಡೋದಾಗೋದಿಲ್ಲ. ಅದಕ್ಕೆ ಇವತ್ತು ಮಾಡೋಣ, ಒಂದು ಸ್ವಲ್ಪನಾದರೂ ಸ್ವಲ್ಪ ಮಾಡ್ತಾ ಹೋದರೆ ಆಗಿಬಿಡುತ್ತೆ ಅಂತ ಸ್ವಲ್ಪ ಮಾಡೋಣ ಅಂತ ಕೂತ್ಕೊಂಡಿದ್ದೀನಿ. ಅಂದರೆ ಈ ಕಡೆ ಮಾಡಿರೋದನ್ನೇ ನೋಡಿಬಿಟ್ಟು ಆ ಕಡೆನೂ ಮಾಡಿಬಿಡೋದಷ್ಟೇ ನೋಡಿ. ಎಲ್ಲ ಬಿಡ್ಸ್ನೂ ತೊಗೊಂಡಿದ್ದೀನಿ, ಇಷ್ಟಿದೆ ಆರಿ ವರ್ಕ್ ಮಾಡೋ ಐಟಮ್ಗಳಿಗೆಲ್ಲ. ಇದು ಸ್ಟಿಕ್ಕರ್ಸು ಎಲ್ಲ ತಂದಿದ್ದೀನಿ ನೋಡ್ಬೋದು. ಮತ್ತು ಇಲ್ಲಿ ದಾರ ಇದೆ, ಮತ್ತು ಇಲ್ಲಿ ಚಿಕ್ಕ ಸೂಜಿನ ತೊಗೊಂಡಿದ್ದೀನಿ ನೋಡಿ. ಅದು ಆರಿ ವರ್ಕ್ ಮಾಡೋದು ಹೇಗಂದರೆ, ಹ್ಯಾಂಡ್ ವರ್ಕ್ ಮಾಡೋದ್ರಿಂದ ಗ್ಲೂಯಿಂದ ಅಂಟಿಸ್ಬಿಟ್ಟು ಆಮೇಲೆ ನಾವು ಸ್ಟಿಚ್ ಮಾಡ್ಕೋಬೇಕು ಮೇಲೆ ಬಿಡ್ಸ್ಗಳನ್ನ ನೋಡಿ. ಚಿಕ್ಕದಾಗಿದೆ ಸೂಜಿ, ಇದು ಚಿಕ್ಕ ಬೀಡ್ಸ್ಗಳು ನೋಡಿ, ಸಣ್ಣ ಬೀಡ್ಸ್ ಇವೆಲ್ಲ ಇದು. ಮತ್ತು ಇದು ಕೂಡ ವೈಟ್ ಬೀಡ್ಸ್, ಇದು ನೋಡಿ ಚೈನ್ ಬೀಡ್ಸ್ ಅಂತಾರಲ್ಲ, ಇದು ವೈಟ್ ಇದೆ. ಇದೇ ರೀತಿ ಗೋಲ್ಡನ್ ಕೂಡ ಸಿಗುತ್ತೆ, ಗೋಲ್ಡನ್ ಕಲರ್ದು ತುಂಬ ಚೆನ್ನಾಗಿರುತ್ತೆ. ಬಟ್ ನಾನು ಅವ್ರ ಹತ್ರ ಇರಲಿಲ್ಲ ಅಂತ ವೈಟ್ ಬಿಡ್ಸನ್ನೇ, ವೈಟ್ ಚೈನ್ ಬಿಡ್ಸನ್ನೇ ತೊಗೊಂಡು ಬಂದೆ ಹೊತ್ತು. ಇವಾಗ ಮಾರ್ಕ್ ಮಾಡ್ಕೊಂಡ್ಬಿಡ್ತೀನಿ ನಾನು ಫಸ್ಟು ನೋಡಿ. ಈ ರೀತಿ ಒಂದು ಚಾಕ್ನ ತೊಗೊಂಡು ಸ್ಕೇಲಿಂದ ಈ ಕಡೆ ಹೆಂಗೆ ಮಾಡಿದ್ನಲ್ವ ಹಂಗೆ ಮಾರ್ಕ್ ಮಾಡ್ಕೊಂಡ್ಬಿಡ್ತೀನಿ. ಈ ಕಡೆ ಇರೋ ಡಿಸೈನ್ನ ಈಗ ಇದು ಚೈನ್ ಬೀಡ್ಸ್ನ ಹಚ್ಚಿದ್ದೀನಲ್ವ, ಈ ರೀತಿ ಎಷ್ಟು ಬೀಡ್ಸ್ ಬರಬೇಕು ಅಂತ ಮಾರ್ಕ್ ಮಾಡ್ಕೊಂಡ್ಬಿಟ್ರೆ ಬೇಗ ಗ್ಲೂ ಮಾಡ್ಕೊಂಡು ಬಿಡ್ಬೋದು ಅಂತ ಫಸ್ಟು ಈ ರೀತಿ ಒಂದು ಸ್ಕೇಲ್ನ ತೊಗೊಂಡು ಮಾರ್ಕ್ ಮಾಡ್ಕೊಂಡ್ಬಿಡ್ತೀನಿ. ನೋಡಿ ಈ ರೀತಿ ಮಾರ್ಕ್ ಮಾಡ್ಕೋಬೇಕು ಫಸ್ಟು. ಕಾಣಿಸ್ತಿದೆ ಇಲ್ಲೋ ಗೊತ್ತಿಲ್ಲ, ವೈಟ್ ಚಾಕಲ್ಲಿ ಮಾಡ್ಕೊಂಡಿದ್ದೀನಿ ನಾನು. ಇದೇ ರೀತಿ ಅದೇ ಎಡ್ಜಸ್ಸಲ್ಲಿ ಎಷ್ಟು ಬಿಡ್ಸ್ ಬರುತ್ತೆ ಅಂತ ಹಚ್ಕೊಂಡ್ಬಿಡೋದು ನಾವು. ಫಸ್ಟು ಸ್ಲೀವ್ಗೆ, ಫ್ರಂಟಲ್ಲಿ ಸ್ಲೀವ್ಗೆ ಹಚ್ಬಿಡ್ಬೇಕು. ಇಲ್ಲಿ ಅಲ್ಲಿ ಹಚ್ಕೊಂಡ್ಬಿಟ್ರೆ ಮುಗೀತು. ಗೋಲ್ಡನ್ ಕಲರ್ ದಾರನೇ ತೊಗೊಂಡಿದ್ದೀನಿ, ಬಟ್ ಸೂಜಿ ಮಾತ್ರ ಚಿಕ್ಕದಿರಬೇಕು. ನೋಡಿ ಇವಾಗ ಇಲ್ಲಿ ಸ್ಲೀವ್ ಇರುತ್ತಲ್ವ, ಫುಲ್ಲು ಸ್ಲೀವ್ಗೆ ಬರಬೇಕು. ಇದು ಒಂದು ಸ್ವಲ್ಪ ಗ್ಯಾಪ್ ಬಿಡ್ತೀನಿ, ಅಂದರೆ ಇಲ್ಲಿ ಸ್ಲೀವ್ ಇರುತ್ತಂದರೆ ಇಲ್ಲಿ ಚುಚ್ಚಬಾರ್ದು ಕೆಳಗಡೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಗ್ಯಾಪ್ ಇಟ್ಬಿಟ್ಟು ಮುಂದಿಂದ ಸ್ಟಿಚ್ ಮಾಡ್ಕೋಬೇಕು. ಸ್ಟಿಚ್ ಅಂದ್ರೇನು, ಈ ಸೂಜಿಯಿಂದ ಹೊಲ್ಕೋಬೇಕು ನೋಡಿ. ಒಂದು ಬಟ್ ಆಗೋಷ್ಟು ಗ್ಯಾಪ್ ಇಟ್ಬಿಟ್ಟು ಅದರ ಮುಂದೆ ಸ್ಟಿಚ್ ಮಾಡ್ತೀನಿ ನೋಡಿ. ಈ ರೀತಿ ಹಾಕ್ಕೊಂಡ್ಬಿಟ್ಟು ಮತ್ತೆ
ಅಂದರೆ ಇದು ಬೇಗ ಒಂದು ದಿನಕ್ಕಂತೂ ಆಗಲ್ಲ, ಮಕ್ಕಳಿರೋದ್ರಿಂದ ಒಂದೇ ದಿನಕ್ಕಂತೂ ಆಗೋದಿಲ್ಲ, ಕೈ ಹಿಡಿಯುತ್ತೆ. ಅದಕ್ಕೆ ಒಂದು ಸ್ವಲ್ಪ 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 ಮಾಡ್ಕೊಂಡು ಹೋದ್ರೆ ಆಗಿಬಿಡುತ್ತೆ ಅಂತ. ಚೆನ್ನಾಗಿ ಕಾಣಿಸುತ್ತೆ ಈ ರೀತಿ ಆರಿ ವರ್ಕ್ ಮಾಡ್ಕೊಂಡಿರೋ ಬ್ಲೌಸ್ ಹಾಕ್ಕೊಂಡ್ರೆ. ಸಿಂಪಲ್ ಸ್ಯಾರಿ ಮೇಲೆ ಹೆವಿ ಲುಕ್ ಕೊಡುತ್ತೆ. ಈ ರೀತಿ ಹಾಕಿದ್ದಾದ್ಮೇಲೆ ಒಂದು 4 ಬೀಡ್ಸ್ನ ತಗೋಬೇಕು ನಾವು. ಚೈನ್ ಬೀಡ್ಸ್ ಇದ್ದರೆ ಹಂಗೆ ಗ್ಲೂ ಮಾಡ್ಕೊಂಡು ಬಿಡ್ಬೋದು. ಇದು ಒಂದೊಂದೇ ಬೀಡ್ಸ್ ಇರೋದ್ರಿಂದ ಸೂಜಿಲೇ ಪೊಣಿಸ್ಕೊಂಡು ಬಿಟ್ಟು ಹಾಕೋಬೇಕು. ಹಾಕೋದು ಈ ರೀತಿ ಬೀಡ್ಸ್ಗಳನ್ನ ಸೂಜಿಲಿ ಪೊಣಿಸ್ಕೊಂಡ್ಬಿಟ್ಟು ಮತ್ತೆ ಸ್ಟಿಚ್ ಮಾಡ್ಕೊಬೇಕು ನಾವು. ನೋಡ್ಬೋದು ಕಾಣಿಸ್ತಿದೆ ಅಂತ ಅನ್ಕೋತೀನಿ. ಈ ರೀತಿ ಬಿಡ್ಸ್ ಕಾಣಿಸ್ತಿದೆ ಅಲ್ವಾ, ಈ ರೀತಿ ಸ್ಟಿಚ್ ಮಾಡ್ಕೊಂಡ್ಬಿಟ್ಟು ನಾವು ಬೇಕಾದ್ರೆ ಮತ್ತೆ ಗ್ಲೂ ಮಾಡ್ಕೋಬೋದು ಅದನ್ನು. ನಾನು ಮತ್ತೆ ಗ್ಲೂ ಮಾಡ್ಕೊಂಡ್ಬಿಡ್ತೀನಿ, ಅಂದರೆ ಗಟ್ಟಿಯಾಗಿ ಕುಂತ್ಬಿಡುತ್ತೆ ಅಂತ. ಇದು ಗ್ಲೂನ ತಗೊಂಡಿದ್ದೀನಿ ನಾನು ಅಂಟಿಸೋದಕ್ಕೆ. ಇದು ನೋಡ್ತಿ ನೋಡ್ಬೋದು ಎಷ್ಟು ಚೆನ್ನಾಗಿ ಅಂಟ್ಕೊಂಡ್ಬಿಡುತ್ತೆ ಅಂತ. ಇದೇ ರೀತಿ ಫುಲ್ಲು ಸ್ಟಿಚ್ ಮಾಡ್ಕೊಳ್ಬೇಕು. ನೋಡಿ ಇಲ್ಲಿ ಮಾಡಿದ್ದೀನಲ್ವ, ಇಲ್ಲಿ ಮಾಡಿದ್ದೀನಿ ನೋಡಿ, ಈ ರೀತಿ ಎಲ್ಲ ಸ್ಟಿಚ್ ಮಾಡ್ಕೊಂಡ್ಬಿಡ್ಬೇಕು. ಇವಾಗ ಒಂದು 15 ನಿಮಿಷ ಅಷ್ಟೇ ಮಾಡ್ತೀನಿ, ಮಧ್ಯಾಹ್ನದ ಅಡುಗೆ ಪ್ರಿಪೇರ್ ಮಾಡ್ಕೋಬೇಕು. ಮತ್ತೆ ನೋಡ್ಬೋದು ಸ್ವಲ್ಪ ಆರಿ ವರ್ಕ್ ಮಾಡೋದ್ರಲ್ಲಿ ಟೈಮೇ ಆಗೋಯ್ತು, 12:30 ಆಗೋಗಿದೆ ಆಗಲೇ. ಸ್ವಲ್ಪ ಹೆಸರು ಬೇಳೆ ಸಾಂಬಾರು ಮಾಡೋಣ ಅಂತ ಕ್ಲೀನ್ ಮಾಡ್ಕೊತಿದ್ದೀನಿ. ಅಂದರೆ ಬೇಳೆಗಳಲ್ಲಿ ತುಂಬ ಕಡ್ಡಿ, ಸ್ವಲ್ಪ ಒಳಗಡೆ ಚಿಕ್ಕದಾಗಿರೋ ಮಣ್ಣು ಅದು ಇದು ಇರುತ್ತೆ, ಅದಕ್ಕೆ ಕ್ಲೀನ್ ಮಾಡ್ಕೊಂಡು ಮಾಡಬೇಕು. ಹಾಗೆ ಮಾಡ್ಕೊಂಡ್ಬಿಟ್ರೆ ಆಮೇಲೆ ಊಟ ಮಾಡುವಾಗ ಬಾಯಲ್ಲಿ ಬಂದುಬಿಡುತ್ತೆ, ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಸ್ವಲ್ಪ ಕ್ಲೀನ್ ಮಾಡಿಕೊಂಡೇ ಮಾಡ್ತೀನಿ ನಾನು ಯಾವಾಗಲೂ. ಕ್ಲೀನ್ ಮಾಡಿಕೊಂಡು ಹೆಸರುಬೇಳೆ ಸಾಂಬಾರು ಮಾಡೋದಕ್ಕೆ ಮಾಡಬೇಕಂದ್ರೆ ಸ್ವಲ್ಪ ಹೆಸರುಬೇಳೆನ ಫ್ರೈ ಮಾಡ್ಕೊತೀನಿ ನಾನು. ಕುಕ್ಕರಲ್ಲೇ ಬೇಯಿಸ್ಕೊಳಕ್ಕೆ ಇಟ್ಕೊತೀವಲ್ಲ, ಆವಾಗಲೇ ಸ್ವಲ್ಪ ಫ್ರೈ ಮಾಡ್ಕೊತೀನಿ, ಡ್ರೈ ರೋಸ್ಟ್ ಮಾಡಿಕೊಂಡೇ ಮಾಡ್ತೀನಿ. ನೋಡಿ ಈ ರೀತಿ ಚಿಕ್ಕದಾಗಿರೋ ಕಲ್ಲುಗಳಿರುತ್ತೆ, ನೋಡಿಕೊಂಡು ಕ್ಲೀನ್ ಮಾಡಿಕೊಂಡು ಮಾಡಬೇಕು. ನೋಡ್ಬೋದು ಎಷ್ಟೊಂದಿದೆ ಅಂತ. ಅತಿ ಪಾಲಿಶ್ ಆಗಿರೋ ಬೇಳೆ ಕೂಡ ತಿನ್ನಬಾರ್ದು. ಸ್ವಲ್ಪ ಹೊಲದಲ್ಲಿ ಬೆಳೆದಿರೋ ಬೇಳೆ, ನಾಟಿ ಬೇಳೆಗಳು ಸಿಕ್ಕರೆ ಆದಷ್ಟು ತಗೊಂಡು ತಿನ್ನಬೇಕು. ನೋಡ್ಬೋದು ಎಲ್ಲನೂ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಈಗ ಕುಕ್ಕರಲ್ಲಿ ಬೇಯಿಸ್ಕೊಳ್ಳೋದಕ್ಕೆ ಇಟ್ಕೊಂಡ್ಬಿಡ್ತೀನಿ. ಬೇಯಿಸ್ಕೊಳ್ಳೋದಕ್ಕೆ ಇಟ್ಕೋಬೇಕಾದ್ರೇ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊತೀನಿ ನಾನು. ನೋಡ್ಬೋದು ಈ ಬೇಳೆನ ಕುಕ್ಕರ್ ಹಾಕೊಂಡ್ಬಿಡ್ತೀನಿ. ಇವಾಗ ಸ್ವಲ್ಪ ಬೇಳೆ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊತೀನಿ. ನೋಡ್ಬೋದು ಬೇಳೆ ರೋಸ್ಟ್ ಆದಾಗ ಒಂಥರ ಸ್ಮೆಲ್ ಬರುತ್ತೆ. ಆ ಸ್ಮೆಲ್ ಬರಬೇಕಾದ್ರೆ ನೀರು ಹಾಕ್ಕೊಂಡ್ಬಿಡ್ಬೇಕು ನಾವು. ಸ್ವಲ್ಪ ಹೆಸರು ಬೇಳೆನ ಈ ರೀತಿ ಡ್ರೈ ರೋಸ್ಟ್ ಮಾಡಿಕೊಂಡು ಸಾಂಬಾರು ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಸಾಂಬಾರು. ನೋಡಿ ಈ ರೀತಿ ಫ್ರೈ ಆಗಬೇಕಾದ್ರೆ ಒಂಥರ ಸೌಂಡ್ ಬರುತ್ತೆ ಬೇಳೆ.
ಚಟ್ 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 ಅನ್ನೋ ಥರ ಸ್ಮೆಲ್ ಸೌಂಡ್ ಬರುತ್ತೆ. ಆ ಟೈಮಲ್ಲಿ ತಿರುಗಿಸ್ಕೊಂಡು ಫ್ರೈ ಮಾಡ್ಕೋಬೇಕು. ಈ ರೀತಿ ಸ್ವಲ್ಪ ಫ್ರೈ ಆದಮೇಲೆ ತಕ್ಷಣ ನೀರು ಹಾಕ್ಕೊಂಡು ಬಿಡ್ಬೇಕು ನಾವು ಬೇಳೆಗೆನೆ. ಸಿಡಿಯುತ್ತೆ ನೀರು ಹಾಕಿದ ತಕ್ಷಣ. ಬೇಳೆ ಬಿಸಿ ಆಗಿರೋದ್ರಿಂದ ನೀರು ಸಿಡಿಯೋ ಚಾನ್ಸಸ್ ಇರುತ್ತೆ. ಈ ರೀತಿ ನೀರು ಹಾಕೋದಾದ್ಮೇಲೆ ಒಂದು ಟೊಮೆಟೊನ ಕಟ್ ಮಾಡ್ಕೊಂಡು ಹಾಕ್ಕೊಂಡ್ಬಿಡ್ತೀನಿ. ನೋಡಿ ಈ ರೀತಿ ಒಂದು ಟೊಮೆಟೊನ 4 ಪೀಸ್ ಮಾಡಿಕೊಂಡು ಇದಕ್ಕೆ ನಾನು ಹಾಕ್ಕೊಂಡ್ಬಿಡ್ತೀನಿ. ನೋಡ್ಬೋದು ಟೊಮೆಟೊ ಹಾಕಿದ್ದಾದ್ಮೇಲೆ ಕ್ಯಾಪ್ನ ಹಾಕ್ಕೊಂಡು ಒಂದು 3 ಇಲ್ಲ 4 ವಿಸಿಲ್ ಬರ್ಸ್ಕೊಂಡ್ರೆ ಬೇಳೆ ಚೆನ್ನಾಗಿ ಬೆಂದ್ಬಿಡುತ್ತೆ. ಆಮೇಲೆ ಒಗ್ಗರಣೆ ಹಾಕ್ಕೊಂಡ್ಬಿಡ್ತೀನಿ ಬೇಳೆಗೆ. ಬೇಳೆ ಬೇಯಲಿ ಅಷ್ಟೊತ್ತು ರೊಟ್ಟಿ ಮಾಡ್ಕೊಂಡ್ಬಿಡ್ತೀನಿ. ಆಲ್ರೆಡಿ ಟೈಮ್ ಆಗೋಗ್ಬಿಟ್ಟಿದೆ. ಬೇಗ ಅಡುಗೆ ಮಾಡ್ಕೊಂಡ್ಬಿಡ್ತೀನಿ ಇವಾಗ. ನೋಡ್ಬೋದು ಬೇಳೆ ಬೇಯ್ತಿದೆ. ಸಾಂಬಾರು ಒಗ್ಗರಣೆಗೆ ಅಂತ ಬೆಳ್ಳುಳ್ಳಿ ಸುಲ್ಕೊತಿದ್ದೀನಿ. ನಾಟಿ ಬೆಳ್ಳುಳ್ಳಿ ಇದು ನೋಡ್ಬೋದು ಚಿಕ್ಕದಾಗಿದೆ. ಈ ರೀತಿ ಸ್ಕ್ರಬ್ ಮಾಡ್ಕೊಂಡ್ರೇ ಸಿಪ್ಪೆ ಹೊಟ್ಟೋಗುತ್ತೆ. ಬಟ್ ನೀಟಾಗಿ ಬೇಕು ಅಂತ ಸುಲ್ಕೋಬೇಕಷ್ಟೆ. ಈ ಮಧ್ಯಾಹ್ನ ಟೈಮ್ ಅಡುಗೆ ಮಾಡೋದಕ್ಕೆ ತುಂಬಾ ಶೆಕೆ ಇರುತ್ತೆ. ಮಧ್ಯಾಹ್ನ ಟೈಮ್ ಅಡುಗೆ ಮಾಡಬೇಕಾದ್ರೆ ಗಾಳಿ ಇದ್ದರೆ ಪರವಾಗಿಲ್ಲ. ಬಟ್ ಗಾಳಿ ಇಲ್ಲ ಅಂದರೆ ಅಡುಗೆ ಜೊತೆ ಮನುಷ್ಯನೂ ಬೆಂದುಬಿಡುತ್ತೆ. ಬೇಳೆ ಬೆಂದಿದ್ದಾಯಿತು. ಗ್ಯಾಸ್ನ ಆಫ್ ಮಾಡ್ಕೊಂಡ್ಬಿಡ್ತೀನಿ. ಅಂದರೆ ಏರೆಲ್ಲ ಹೋಗ್ಬೇಕಿನ್ನು. ಏರ್ ಹೋಗಿದ್ದಾದ್ಮೇಲೆ ಒಗ್ಗರಣೆ ಕೊಟ್ಕೊತೀನಿ. ಇವಾಗ ನೋಡ್ಬೋದು ಇವಾಗ ಬೇಳೆಗೆ ಒಗ್ಗರಣೆ ಕೊಟ್ಕೊತಿದ್ದೀನಿ. ಬೇಳೆ ಬೆಂದಿದೆ ಆಗಲೇ. ಜೀರಿಗೆ, ಸಾಸಿವೆ ನೋಡಿ. ಆಗಲೇ ಬೆಳ್ಳುಳ್ಳಿ ಸಿಪ್ಪೆ ನಂಬಿಸ್ಕೊಂಡಲ್ವ, ಆ ಬೆಳ್ಳುಳ್ಳಿನ ಬೆಚ್ಚಿ ಇಟ್ಕೊಂಡಿದ್ದೀನಿ. ಆ ಬೆಳ್ಳುಳ್ಳಿನ ಹಾಕ್ತೀನಿ. ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಅರ್ಶಿನ ಪೌಡರ್, ಸ್ವಲ್ಪ ಅಚ್ಕಾರದ ಪುಡಿನ ಹಾಕ್ಕೊಂಡು ಎಣ್ಣೆಲೆ ಸ್ವಲ್ಪ ಬೇಯಿಸ್ಕೊಂಡು ನೋಡಿ. ಇಲ್ಲಿದೆ ಬೇಳೆ ನೋಡ್ಬೋದು. ಈ ಬೇಳೆನ ಜಜ್ಜಿ ಇಟ್ಕೊಂಡಿದ್ದೆ ಅದನ್ನೆಲ್ಲ ಹಾಕ್ಕೊಂಡಿರ್ತೀನಿ. ರೆಡಿ ಆಗಿದೆ ಸಾಂಬಾರು. ಇವಾಗ ರೊಟ್ಟಿ ಮಾಡ್ಕೊಂಡು ಬಿಡಬೇಕು. ನೋಡ್ಬೋದು ಬೇಳೆ ಸಾಂಬಾರನ್ನ ಒಗ್ಗರಣೆ ಕೊಟ್ಕೊಂಡಿದ್ದೀನಿ. ಇವಾಗ 1-2 ಕುದಿ ಬಂದರೆ ಸಾಕು, ಬೇಳೆ ಸಾಂಬಾರು ರೆಡಿ ಆಗಿಬಿಡುತ್ತೆ. ನೋಡ್ಬೋದು ಫ್ರೆಂಡ್ಸ್, ಇವಾಗ ಸಾಂಬಾರು ಎಲ್ಲ ರೆಡಿಯಾಗಿದೆ. ರೊಟ್ಟಿ ಮಾಡ್ಕೊಳ್ಳೋಣ ಅಂತ ಹಿಟ್ಟನ್ನ ಇದು ಮಾಡ್ಕೊತಿದ್ದೆ, ನಾನು ಸಾಣಿಸ್ಕೊತಿದ್ದೆ. ಇವಾಗ ಬಿಸಿ ರೊಟ್ಟಿ ಮಾಡಿಕೊಂಡ್ರೆ ಬೇಗ ಊಟ ಮಾಡ್ಕೊಂಡು ಬಿಡ್ಬೋದು ಅಂತ ರೊಟ್ಟಿ ಮಾಡ್ಕೊತಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ ರೊಟ್ಟಿ, ಮೆತ್ತಗೆ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ಫುಲ್ಲು ಪ್ರೊಸೆಸ್ನ ತೋರಿಸಿದ್ದೀನಿ ನಾನು, ನೋಡ್ಕೊಂಡು ಬನ್ನಿ.
ನೋಡ್ಬೋದು ಫ್ರೆಂಡ್ಸ್, ಮಧ್ಯಾಹ್ನದ ಅಡುಗೆ ರೆಡಿ ಆಗ್ತಿದೆ. ರೊಟ್ಟಿ ಮಾಡಿದ್ದೀನಿ, ಬಿಸಿ ಬಿಸಿ ರೊಟ್ಟಿ, ಜೋಳದ ರೊಟ್ಟಿ ಮತ್ತು ಸ್ವಲ್ಪ ಹೆಸರು ಬೇಳೆ ಸಾಂಬಾರು. ಇವಾಗ ಊಟ ಮಾಡಬೇಕು ನೋಡಿ. ಶೆಕೆ, ತುಂಬಾ ಶೆಕೆ ಇದೆ. ನೋಡ್ಬೋದು, ಬಿಸಿ ಬಿಸಿ ಜೋಳದ ರೊಟ್ಟಿ ಮತ್ತು ಈ ಕಡೆ ಹೆಸರು ಬೇಳೆ ಸಾಂಬಾರು. ಇವಾಗ ಊಟ ಮಾಡಬೇಕು. ರೊಟ್ಟಿ ಕೂಡ ಬಿಸಿ ಬಿಸಿ ರೆಡಿ ಆಗ್ತಿದೆ. ನೋಡ್ಬೋದು ಫ್ರೆಂಡ್ಸ್, ಊಟ ಎಲ್ಲ ಮಾಡಿದ್ದಾದಮೇಲೆ ಮಕ್ಕಳು ಮಲ್ಕೊಂಡು ಬಿಟ್ಟಿದ್ರು. ಅದಾದಮೇಲೆ ಸಾಯಂಕಾಲನೇ ವೀಡಿಯೋ ಮಾಡ್ಕೊಂಡಿದ್ದೀನಿ ನಾನು. ಸಾಯಂಕಾಲ ಅವರಿಗಿಬ್ಬರಿಗೂ ಪಾರ್ಕಿಗೆ ಕರ್ಕೊಂಡು ಹೋಗಿದ್ವಿ ಆಟ ಆಡೋದಕ್ಕೆ ಅಂತ. ಇಬ್ಬರು ಕೂಡ 2 ಬ್ಯಾಟು 2 ಬಾಲ್ ತೊಗೊಂಡು ಬರ್ತಾರೆ. ಇಬ್ಬರಿಗೂ ಕೂಡ ಆಟ ಆಡಿಸ್ಬೇಕು. ತುಂಬ ಚೆನ್ನಾಗಿ ಆಟ ಆಡ್ತಾರೆ. ಸ್ವಲ್ಪ ಹೊತ್ತು ಆಚೆ ಕಡೆ ಕರ್ಕೊಂಡು ಹೋದರೆ ಮೈಂಡ್ ಫ್ರೀ ಆಗುತ್ತೆ ಅವ್ರದ್ದು ಅಂತ ಸಾಯಂಕಾಲ ಟೈಮ್ ಪಾರ್ಕಿಗೆ ಕರ್ಕೊಂಡು ಹೋಗ್ತೀವಿ. ತುಂಬ ಚೆನ್ನಾಗಿ ಆಟ ಆಡ್ತಿದ್ರು ಇಲ್ಲಿ. ಅದ್ರಲ್ಲ ಫ್ರೆಂಡ್ಸ್, ಇವತ್ತು ಫುಲ್ಲು ಡೇ ರೂಟೀನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸಾಯಂಕಾಲ ಪಾರ್ಕಿಗೆ ಕರ್ಕೊಂಡು ಹೋಗಿದ್ದೆ ಇವ್ರಿಗೆ. ಪಾರ್ಕಿಗೆ ಕರ್ಕೊಂಡು ಹೋಗಿ ಸ್ವಲ್ಪ ಆಟ ಆಡಿಸ್ಕೊಂಡು ಬಂದ್ವಿ. ಇವಾಗ ನೈಟು 8:30 ಆಗಿದೆ ಟೈಮು. ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. 8 ಮಾಡಿ ಮುಗಿಸೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಅಡುಗೆ ಎಲ್ಲ ಮಾಡಿಕೊಂಡೆ, ಸಾಯಂಕಾಲದ ಅಡುಗೆ ಎಲ್ಲ, ನೈಟ್ದು ಅಡುಗೆ ಎಲ್ಲ ಮಾಡಿಕೊಂಡೆ. ಇವಾಗ ಊಟ ಮಾಡಿಲ್ಲ, ಇನ್ನೂ ಅಡುಗೆ ಅಷ್ಟೇ ಮಾಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನೋಡ್ಬೋದು, ಫುಲ್ಲು ಕತ್ಲೆ ಆಗಿದೆ. ಇನ್ನು ನಮ್ಮ ಮನೆ ಮುಂದೆ ಒಂದು ಲೈಟ್ ಕಂಬ ಇದೆ, ಬಟ್ ಅದಕ್ಕೆ ಲೈಟ್ ಹತ್ತಿಲ್ಲ. ಗೊತ್ತಿಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ಫುಲ್ಲು ಡೇ ರೂಟೀನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಪ್ನಾ ವ್ಲಾಗ್ಸ್ ಆ್ಯಂಡ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾರೆ. ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.